ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ, ಪೂಜೆ ಮಾಡೋವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆದ್ರೂ ಏನೂ ಮಾತಾಡೋಕ್ಕಾಗಿಲ್ಲ. ನಿನ್ನೆ ಬಟ್ಟೆ ವಾಶ್ ಮಾಡಿದ್ದೆ. ಅದೇ ಬರ್ತಡೆಗೆಲ್ಲ ಹಾಕ್ಕೊಂಡಿದ್ವಲ್ವ, ಅದೆಲ್ಲ ಹ್ಯಾಂಡ್ ವಾಶ್ ಇತ್ತು. ಅದೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ. ಸಂಜೆ ಒಣಗಾಕಿದ್ದೆ. ಎತ್ಕೊಂಬಂದಕ್ಕೆಲ್ಲ ಹೋಗಿ ಫಸ್ಟು ಬಟ್ಟೆ ಎಲ್ಲ ಎತ್ಕೊಂಬಂದ್ಬಿಟ್ಟು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ತಿಂಡಿ ಆಯಿತಾ ಫ್ರೆಂಡ್ಸ್? ನಂದು ಆಯಿತು. ಇವಾಗ ಟೈಮ್ ಅಂದ್ಬಿಟ್ಟು 11 o'clock ಆಗಿದೆ. ಇಷ್ಟು ತನಕ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿ ಎಲ್ಲ ಆದಮೇಲೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಹಬ್ಬಕ್ಕ ಕ್ಲಾಸಿಗೆ ಹೋಗಿದ್ದಾಳೆ. ಅದು ವ್ಲಾಗ್ ಮಾಡಬೇಕು ಅಂತೀನಿ, ಮಾಡೋದೇ ಇಲ್ಲ. ಇವಾಗ ಬೆಳಿಗ್ಗೆ ಸ್ಕೂಲ್ ರೊಟೀನ್ ಇತ್ತಲ್ವಾ, ಅವಾಗ ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇತ್ತೀಚೆಗಂತೂ ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟೇ ಮಾಡೋಕ್ಕಾಗ್ತಾ ಇಲ್ಲ. ನೋಡೋಣ, ಯಾವತ್ತಾದ್ರೂ ಒಂದು ದಿವಸ ಶೇರ್ ಮಾಡ್ತೀನಿ. ಹಾಗೆ ನನ್ನ ಮಗಳ ಬರ್ಡೇ ಬ್ಲಾಗ್. ಇವತ್ತು ಬುಧವಾರ, ಅಕ್ಷಯ ತೃತೀಯ. ಎಲ್ಲರೂ ಅಕ್ಷಯ ತೃತೀಯ ಹಬ್ಬ ಯಾವುದೇ ಥರ ಅಂದರೆ ಹಬ್ಬದ ಥರನೇ ಅಲ್ವಾ ಇದೂ. ಯಾವುದೇ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಪ್ರಸಾದ ಮಾಡಿ ಇಟ್ಟಿದ್ದೀನಿ. ಈ ಬೆಳಿಗ್ಗೆನೇ ಒಂದ್ಸಲಿ ಪೂಜೆ ಎಲ್ಲ ಮಾಡಿ ಆಯಿತು ನನ್ನ ಹಸ್ಬೆಂಡು. ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನು ಒಂದ್ಸಲಿ ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ. ಹೂವೆಲ್ಲ ಬೆಳಿಗ್ಗೆನೇ ಹಾಕಿ ಅವ್ರು ಪೂಜೆ ಮಾಡಿದರು. ಇವಾಗ ಜಸ್ಟ್ ನಾನು ಮಾಡಿದೆ. ಹಾಗೆ ನೀವು ಯಾರ್ಯಾರು ಅದೇ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ಇವತ್ತು ಯಾರು ಗೋಲ್ಡ್ ಪರ್ಚೇಸ್ ಮಾಡ್ತೀರಾ, ಸಿಲ್ವರ್ ಪರ್ಚೇಸ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ನಾನಂತೂ ಏನೂ ಪರ್ಚೇಸ್ ಮಾಡೋದಿಲ್ಲ, ಇದಕ್ಕೆ ಅಂಥೇಳಿ ತೊಗೊಳೋದಿಲ್ಲ ಅಲ್ವಾ. ಇವಾಗಾದರೂ ನನ್ನ ಹತ್ರ ಇದ್ದಾಗ ನಾನು ಹೋಗಿ ದುಡ್ಡಿದ್ದಾಗ ಹೋಗಿ ಪರ್ಚೇಸ್ ಮಾಡಿಬಿಡ್ತೀನಿ. ಹಂಗಾಗಿ ಅಕ್ಷಯ ತೃತೀಯಗೆ ಬೇಕು ಅಂಥೇಳಿ ಏನೂ ಇಲ್ಲ, ಏನೂ ಪರ್ಚೇಸ್ ಮಾಡೋದಿಲ್ಲ. ಸಿಂಪಲಾಗಿ ಮಾಮೂಲಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಅಷ್ಟೇ ಮುಗೀತು. ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಏನಾಗುತ್ತೆ ಅಂತೇ ಗೊತ್ತಿಲ್ಲ. ಹಾಗೆ ನನ್ನ ಮಗಳ ಬರ್ಡೇದಿಂದ ಏನೂ ವ್ಲಾಗೇ ಮಾಡಿಲ್ಲ. ಇವತ್ತು ಬರ್ತ್ಡೇ ವ್ಲಾಗು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಒಂದೇನು ಅರ್ಧ ಗಂಟೆಗೆ ಬಂದಿರುತ್ತೆ. ನಾನು ಇದು ಎಡಿಟಿಂಗ್ ಮಾಡೋ ಅಷ್ಟೊತ್ತಿಗೆ ಅದು ವ್ಲಾಗ್ ಎಡಿಟಿಂಗ್ ಆಗಿರುತ್ತೆ. ಹಾಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ನನ್ನ ಮಗಳ ಬರ್ತಡೆಗೆ ಏನೇನು ಗಿಫ್ಟ್ ಕೊಟ್ಟರು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳ ಬರ್ಡೇ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅವಳ ಪಕ್ಕಕ್ಕೆ ಒಂದು ಹುಡುಗಿ ನಿಂತ್ಕೊಂಡಿದ್ಲು, ಅದು ನನ್ನ ಮಗ ಬೆಸ್ಟ್ ಫ್ರೆಂಡ್. ಅವಳು ಬಂದಿದ್ರಲ್ವ, ನಾನು ಕೊಟ್ಟಿದ್ದು ನಿಮಗೆ ತೋರಿಸಿದ್ದೀನಿ. ಅವರು ಕೊಟ್ಟಿರುವಂಥ ಗಿಫ್ಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಅಮೌಂಟೇ ಕೊಟ್ಟವ್ರೆ. ಅವರೊಬ್ಬರೇ ಒಂದು ಗಿಫ್ಟ್ ಕೊಟ್ಟಿದ್ರು. ಅವ್ರು ಗಿಫ್ಟೇ ಕೊಡ್ತಾರೆ, ಅಮೌಂಟೆಲ್ಲ ನಾನು ಬೇಡ ಅಂತೀನಿ ಅಂಥೇಳಿ ಅಮೌಂಟ್ ಏನೂ ಕೊಟ್ಟಿಲ್ಲ. ಬೇರೆದವ್ರಿಗೆ ಹತ್ರನೂ ಬೇಡನೇ ಅಂತೀನಿ, ಆದ್ರೂ ಅವರೇನೋ ಅಮೌಂಟ್ ಕೊಡ್ತಾರೆ ಅಷ್ಟೇ. ಸರಿ, ಇವಾಗ ಏನು ಗಿಫ್ಟ್ ಕೊಟ್ಟವ್ರೆ ಅಂಥೇಳಿ ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಅವರು ಬಟ್ಟೆ ಕೊಟ್ಟವ್ರೆ. ಯಾವ ಥರ ಇದೆ ಬಟ್ಟೆ ಅಂಥೇಳಿ ತೋರಿಸ್ತೀನಿ. ಇದು ಟಾಪ್ ಅಂದರೆ ಒಂಥರ ಶರ್ಟ್ ಥರ ಇದೆ. ಈ ಥರ ಲಾಂಗಾಗಿ ಇದೆ. ಇಲ್ಲಿ ಫುಲ್ಲು ಒಂಥರ ಫ್ಯಾನ್ಸಿನೂ ಇದೆ ಕೆಳಗಡೆ. ಮೇ ಬಿ ಇದು ಟೀ ಶರ್ಟು ಬರೋದಿಲ್ಲ ಹೌದು, ಅಟ್ಯಾಚ್ ಇದೆ. ಇದು ಟೀ ಶರ್ಟ್ಗೆ ಇದು ಅಟ್ಯಾಚ್ ಇದೆ. ಹಿಂಗೆ ಇದೇ ಥರ ಇರೋದು. ಈ ವಿಕೇಷನ್ಗಂತೂ ಹಾಕೊಳಕ್ಕಾಗಲ್ಲ. ಇದು ಸಮ್ಮರ್ ವಿಕೇಷನ್ಗಲ್ಲ ಇದು ಬಟ್ಟೆ. ತುಂಬಾ ಸ್ವಲ್ಪ ದಪ್ಪ ಕ್ಲೋತು, ಸಖತ್ ದಪ್ಪ ಇದೆ. ಶೆಕೆ ಆಗ್ಬೋದು ಮೇ ಬಿ ಶೆಕೆ ಆಗ್ಬೋದು. ಚೆನ್ನಾಗಿದೆ ಬಟ್ಟೆ ಮಾತ್ರ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಬಟ್ಟೆ ಕ್ವಾಲಿಟಿ ಬರ್ಬೋದು. ಮೇ ಬಿ ಇದೇ ಸೈಜ್. ಅವ್ರ ಮಗಳೂ ಇದೇ ಸೈಜ್ ಅಲ್ವಾ, ಅವರಿಬ್ರದ್ದು ಒಂದೇ ಸೈಜ್ ಅಂತೇಳಿ ತಗೊಂಡವ್ರೆ. ಚೆನ್ನಾಗಿದೆ, ಒಂಥರ ಫ್ಯಾನ್ಸಿ ಥರ ಇದೆ. ಇಲ್ಲ ಎಲಾಸ್ಟಿಕ್, ಕೆಳಗಡೆ ಎಲಾಸ್ಟಿಕ್ ಎಲ್ಲ ಕಟ್ಟವ್ರೆ. ಆಮೇಲೆ ಕಟ್ಟೋದಕ್ಕೂ ಕೊಟ್ಟವ್ರೆ. ನೀವು ಹಿಂಗೆ ಓಪನ್ನು ಮಾಡ್ಕೋಬೋದೇನೋ, ಮೇ ಬಿ ಗೊತ್ತಿಲ್ಲ, ನೋಡಿಲ್ಲ ನಾನು, ಇವಾಗಲೇ ನೋಡ್ತಾರೆ. ಇದು ಹೌದು, ಇದು ಓಪನ್ ಮಾಡಿಬಿಟ್ಟು ನಿಮಗೆ ಆ ಥರ ಬೇಡ ಅಂದರೆ ಓಪನ್ ಮಾಡಿಬಿಟ್ಟು ಈ ಥರನೂ ಮಾಡ್ಕೋಬೋದು. ಓಕೆ ಶರ್ಟ್ ಥರ ಈ ಥರನೂ ಹಾಕೋಬೋದು. ಇಲ್ಲ ಅಂದರೆ ಇದೈತಲ್ವಾ, ಇದು ಈ ಥರ ಕಟ್ಬಿಟ್ಟು ಈ ಥರ ಮಾಡಿಬಿಟ್ಟು ಆಮೇಲೆ ಟೈ ಮಾಡಬೇಕು.
ಓಕೆ, ಈ ಥರ ಇರೋದಿದು. ಶಾರ್ಟ್ಸ್ ಎಲ್ಲ ಹಾಕ್ಕೊಂಡಾಗ ಈ ಥರ ಚಂದ. ಜೀನ್ಸ್ ಶಾರ್ಟ್ಸ್ ಎಲ್ಲ ಹಾಕೋದಾಳಲ್ವ ಅವಾಗ ಈ ಥರ ಹಾಕ್ಕೊಳ್ಳೋಕ್ಕೆ ಚಂದ. ಆಮೇಲೆ ಪ್ಯಾಂಟ್ ಎಲ್ಲ ಹಾಕ್ಕೊಂಡಾಗ ಈ ಥರ ಓಪನ್ ಮಾಡಿ, ಅಯ್ಯೋ ಗಂಟಾಗೋಯ್ತು, ಹಿಂಗೆ ಆಗೋದು. ಅದು ಓಪನ್ ಮಾಡಿ ಈ ಥರ ಹಾಕ್ಕೊಂಡ್ರೆ ಇದು ಜೀನ್ಸ್ ಪ್ಯಾಂಟಿಗೆಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಆಮೇಲೆ ಇದು ಕಟ್ಬಿಡ್ತೀನಿ. ಇದು ಅವಳಿಗೆ ಆಮೇಲೆ ಬಂದು ನೋಡಿದ್ರೆ ನೀನು ಯಾಕೆ ಓಪನ್ ಮಾಡಿದೆ ಮಮ್ಮಿ, ಅದೇ ಚೆನ್ನಾಗಿತ್ತು ಅಂತೇಳಿ. ಆಮೇಲೆ ಅದಕ್ಕೇನೆ ಈ ಥರ ಇತ್ತು, ಅದು ಅದರನೇ ಕಟ್ಟಿಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಪ್ಯಾಂಟ್ ಕೊಟ್ಟವ್ರು, ಮಾಮೂಲಿ ಲೆಗ್ಗಿನ್ಸ್ ಇರುತ್ತಲ್ವ ಆ ಪ್ಯಾಂಟ್ ಇದು, ಅದಕ್ಕೆ ಕೊಟ್ಟವ್ರೆ. ಇಷ್ಟ ಕೊಟ್ಟಿರೋದು. ಆಮೇಲೆ ನಾನು ಏನೇನು ಕೊಟ್ಟಿದ್ದೀನಿ ಅಂಥೇಳಿ ನಿಮ್ಗೊಂದು ಜೊತೆನೂ ಶೇರ್ ಮಾಡಿದ್ದೀನಿ. ಅದು ಯಾರು ನೋಡಿಲ್ಲ ಅಂದರೆ ವ್ಲಾಗ್ ನೋಡಿ. ನಾನು ನನ್ನ ಹಸ್ಬೆಂಡು ಏನು ಕೊಟ್ಟಿದ್ದೀನಿ, ಏನು ಗಿಫ್ಟ್ ಕೊಟ್ಟಿದ್ದೀವಿ ಅವಳಿಗೆ ಅಂತೇಳಿನೂ ಶೇರ್ ಮಾಡಿದ್ದೀನಿ. ಆಗೋದಿಲ್ಲ ಅಂತೇಳಿ ನನಗೆ ಗೊತ್ತಿತ್ತು, ಅದಕ್ಕೇ ಫಸ್ಟಲ್ಲೇ ಶೇರ್ ಮಾಡಿದೆ. ಫಸ್ಟು ಅಂದರೆ ಬರ್ತಡೇ ಆದಮೇಲೆ ಬಂದಿತ್ತು, ಬರ್ತಡೇ ಮುಂಚೆನೇ ಏನೋ ಬಂದಿತ್ತು ಗೊತ್ತಿಲ್ಲ. ಬರ್ತಡೇ ಮುಂಚೆನೇ ಬಂದಿತ್ತು ಅನ್ನಿಸ್ತದೆ ಮೇ ಬಿ. ಆ ಬ್ಲಾಗು ಹೋಗಿ ನೋಡಿ. ಒಂದು ಜೊತೆ ಗಿಫ್ಟ್ ಬಂದಿದೆ. ಆಮೇಲೆ ಮಿಕ್ಕಿರೋದೆಲ್ಲ ಅಮೌಂಟ್ ಬಂದಿದೆ. ಇದು ನನ್ನ ಮಗಳ ಬರ್ತ್ಡೇ ಗಿಫ್ಟ್, ನಿಮಗೆ ತೋರಿಸ್ತೀನಿ. ಮೇಲೇನು ಎಲ್ಲ ಪಾಪ ಚೆನ್ನಾಗೆಲ್ಲ ಫೋಟೋ ಎಲ್ಲ ಹಾಕಿ ಬರೆದು ಕೊಟ್ಟಿದ್ರು, ಅದೆಲ್ಲ ತೆಗೆದುಬಿಟ್ಲು ಅವಳು, ಕಿತ್ತಾಕ್ಬಿಟ್ಲು. ನಾನು ಹೇಳ್ದೆ ವೀಡಿಯೋ ಮಾಡ್ತೀನಿ ಅಂತ ಕೇಳಲಿಲ್ಲ, ತೆಗೆದುಬಿಟ್ಲು. ಇವಾಗ ಇಷ್ಟು ಬಟ್ಟೆ ಇದೆ, ಇದೆಲ್ಲ ಫೋಲ್ಡ್ ಮಾಡಿಡಬೇಕು. ಫಸ್ಟಿಗೆ ನಾನು ಆ ಕಡೆ ರೂಮಲ್ಲಿ ನಿಮ್ಗೊಂದು ಜೊತೆ ಒಂದು ಶೇರ್ ಮಾಡ್ತೀನಿ ನೋಡಿ ಆ ಥರ ಆಗಿದೆ ಅಂಥೇಳಿ. ಹಾಗೆ ಮಾಡಿದ್ದೀರಾ ಅಂತೇಳಿನೇ ನಾನು ಹೇಳಿಲ್ಲ, ಸಾರಿ. ನೋಡಿ ಹಿಂಗೇನೆ ಆಗೋದು. ಟೊಮೊಟೊ ಬಾತ್ ಮಾಡಿದ್ದೆ ಬೆಳಗ್ಗೆ, ತಿಂಡಿ ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿ ಮಾಡಿದೆ, ತಿಂದಿದ್ದೀನಿ. ಆವಾಗಲೇ ತಿಂದಾಯಿತು. ನಾನು ಆವಾಗಲೇ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ 1 ತಿಂಗಳಾಯಿತು. ನನ್ನ ತಂಗಿ ಮನೆಗೆ ಹೋಗಿ ಮತ್ತೆ ಆ್ಯಡ್ ಮಾಡಿಕೊಂಡೆ, ಅದೇ ತಿಂತಾನೇ ಇದ್ದೀನಿ. ಇವಾಗ ಬಿಡಬೇಕು, ಮತ್ತೆ ಡಯಟ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ. ಗೊತ್ತಿಲ್ಲ ಏನೂ ಗೊತ್ತಿಲ್ಲ. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ, ಯಾವಾಗ ಬ್ರೇಕ್ ಮಾಡ್ತೀನಿ ಅಂತೇಳಿ ಅದು ಗೊತ್ತಿಲ್ಲ. ಸರಿ ಫ್ರೆಂಡ್ಸ್, ಆ ಕಡೆ ಸ್ವಲ್ಪ ಮೇಕಪ್ದೆಲ್ಲ ಇದೆ, ಇದೆಲ್ಲ ತೆಗೆದಿಡಬೇಕು. ಬರ್ತಡೇ ದಿವಸ ಎಲ್ಲ ಅಂಡ್ಬಿಟ್ಟಿದ್ನ, ಅದಿನ ಏನು ತೆಗ್ದೇ ಇಟ್ಟಿಲ್ಲ. ಅವತ್ತೇ ಬುಧವಾರ 3 ದಿವಸ ಆಯಿತು. ನನ್ನ ಹಸ್ಬೆಂಡು ಎತ್ತಿಡಮ್ಮ ಅಂತವ್ರೆ. ನಾನು ಕೆಲಸದಲ್ಲಿ ಮರಿತಾನೆ ಇದ್ದೀನಿ, ಫುಲ್ ಅಷ್ಟು ಬ್ಯುಸಿಯಾಗಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದು ಇದು ಬಟ್ಟೆ ವಾಶ್ ಮಾಡೋದಿತ್ತು, ಅದೆಲ್ಲ ವಾಶ್ ಮಾಡಿಕೊಂಡೆ. ಅದೇ ಆಗಿದೆ, ಇನ್ನೇನು ಮಾಡ್ತಾಯಿಲ್ಲ ಇವಾಗ. ಇವತ್ತೇನು ಕೆಲಸ ಇಲ್ಲ. ಇಷ್ಟು ಬಟ್ಟೆಗಳಿದೆ, ಇದೆಲ್ಲ ಫೋಲ್ಡ್ ಮಾಡಬೇಕು. ಹಾಗೆ ಮೇಕಪ್ದೆಲ್ಲ ಎತ್ತಿಡಬೇಕು. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿ ನನಗೂ ಕಮೆಂಟ್ ಮಾಡಿ. ನಾನು ಅದೇ ಥರ ವ್ಲಾಗ್ಸ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ. ನೋಡಿ ಬಲೂನ್ಸ್ ಎಲ್ಲ ಈ ಕಡೆ ಹಾಕ್ಬಿಟ್ಟಿದ್ದೀನಿ. ಎಷ್ಟೊಂದು ಬಲೂನ್ಸ್ ಎಲ್ಲ ಸಾರಿ ನೋಡ್ತೀನಿ. ಎಷ್ಟೊಂದು ಬಲೂನ್ಸ್ ಎಲ್ಲ ಹಾಕ್ಬಿಟ್ಲು ನನ್ನ ಮಗಳು. ನನ್ನ ಮಗಳು ಎಷ್ಟೊಂದು ಬಲೂನ್ಸ್ ಎಲ್ಲ ಹಾಕಿದ್ದಾಳೆ. ಇಷ್ಟು ಬಲೂನ್ಸ್ ಇರೋದು ಇವಾಗ. ಅಷ್ಟು ಆಟ ಆಡೋಕ್ಕೆ ತೊಗೊಂಡವಳೆ. ಇದು ಆ ಕಡೆ ಹಾಕ್ತೀನಿ. ತುಂಬ ಬಲೂನ್ಸ್ ಆಡಿ ಒಡೆದಾಕ್ಬಿಟ್ಟವಳು ಇವಾಗ. ಸರಿ ಫ್ರೆಂಡ್ಸ್, ಮನೆ ಆ ಕಡೆ ಇದೆಲ್ಲ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೋಗೋಣ. ಯಾವ ಥರ ಅಂಡೆ ಬಿಟ್ಟಿದ್ದಾಳೆ ಅಂತೇಳಿ. ಇವಾಗ ಇದೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ನಾನು ಬೇಗ ಕ್ಲೀನ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಿಮ್ಮ ಮನೇಲೂ ಹೀಗೇನಾ, ನಿಮ್ಮ ಮಕ್ಕಳು ಹೀಗೇನಾ ಅಂತೇಳಿ ಕಮೆಂಟ್ ಮಾಡಿ. ನಾನು ತಲೆ ಸ್ನಾನ ಮಾಡಿದ್ದೆ, ಅದು ನೀರು ಹಂಗೇ ಚಿಮ್ತಾ ಇದ್ದು, ಬಟ್ಟೆ ಎಲ್ಲ ಆಗಿದ್ದು. ಒಂದು ಸ್ವಲ್ಪ ಹೊತ್ತಿಗೆ ಡ್ರೈ ಆಗುತ್ತೆ, ಅವಾಗ ಎತ್ತಿಬಿಟ್ಟು ಕಟ್ಟೋಣ ಅಂದ್ಕೊಂಡು ಹಾಗೆ ಬಿಟ್ಕೊಂಡಿದ್ದೀನಿ.
ನಿಮ್ಮ ಮನೇಲೂ ಹೀಗೇನಾ? ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳು ಅಂದರೆ ಗಂಡು ಮಕ್ಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ. ಗಂಡು ಮಕ್ಕಳು ಅವ್ರಿಗೆ ಬೇಕಾಗಿರೋದೆಲ್ಲ ತೆಗಿತಾರೆ, ಅವರು ಹಂಗೆ ಬಿಡ್ತಾರೆ. ಹೆಣ್ಮಕ್ಳಾದರೆ ಸ್ವಲ್ಪ ದೊಡ್ಡವರು ಆದಮೇಲೆ ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಗಂಡು ಮಕ್ಕಳು ಅಷ್ಟೇ ಅಡ್ಜಸ್ಟ್ ಮಾಡ್ಕೋತಾರೆ. ಏನೋ ಹಂಗೇನಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ಈ ಥರ ಎಲ್ಲ ನ್ಯಾಚುರಲ್ ಅಲ್ವಾ? ನಿಮ್ಮ ಮನೇಲಿ ಹೀಗೆ ಮಾಡ್ತಾರಾ ಅಂತೇಳಿ ಕಮೆಂಟ್ ಮಾಡಿ, ಸರಿನಾ? ನಮ್ಮ ಮನೇಲಿ ಎಲ್ಲಾದರೂ ಹೋಗಬೇಕಾದ್ರೆ ಈ ರೆಡಿ ಎಲ್ಲ ಮಾಡಿ ಅಂಡಿ ಇಟ್ಬಿಡ್ತಾಳೆ ಅಷ್ಟೇ. ನಾನು ತೊಗೋಬೇಕಾದ್ರೆ ಎಲ್ಲ ಕ್ಲೀನಂಗೆ ತೊಗೊಂಡು ಇಟ್ಬಿಡ್ತೀನಿ. ನನಗೆ ಗೊತ್ತಿರುತ್ತೆ ನಾನು ಯಾವುದೇ ಥರ ತೊಗೋತೀನಿ, ಅವಳಿಗೆ ಗೊತ್ತಿರೋದಿಲ್ಲಲ್ವ. ಎಲ್ಲ ತೊಗೊಂಡ್ಬಿಟ್ಟು ಎಲ್ಲ ಬಾಕ್ಸ್ ಎಲ್ಲ ತೆಗೆದು ಇಟ್ಬಿಡ್ತಾಳೆ ಅಷ್ಟೇ. ಅದಕ್ಕೇನೆ ಇವಾಗ ನಾನು ಸ್ವಲ್ಪ ಬರ್ತಡೆಗೆ ಬ್ಯುಸಿಯಾಗಿದೆ ಅಂಥೇಳಿ ಅವಳೆಲ್ಲ ಅಂಡಿದ್ಲು. ಇವಾಗೆಲ್ಲ ತೆಗೆದಿಡೋ, ನನಗೆ ಸ್ವಲ್ಪ ಕೆಲಸ ಇದಕ್ಕಿಲ್ಲ ಅಂತ ಹೇಳಿದ್ನಲ್ವ, ಅದಕ್ಕೆಲ್ಲ ತೆಗೆದಿಡ್ತಾ ಇದೆ. ಅದಲ್ಲದೆ ಪೆನ್ಸಿಲು, ಎರೇಸರು, ಜಾಮಿಟ್ರಿ ಬಾಕ್ಸು, ಬುಕ್ಸು ಅವೆಲ್ಲನೂ ಮೇಲೇ ಎಲ್ಲ ಇತ್ತು. ನಾನು ಒಂದು ಬೀರುದಲ್ಲಿ ಅದಕ್ಕೆ ಅಂತ ಪ್ಲೇಸ್ ಮಾಡಿ ಕೊಟ್ಬಿಟ್ಟಿದ್ದೀನಿ. 2 ಪ್ಲೇಸ್ ಅವೆ ಅವಳಿಗೆ ಬುಕ್ಸ್ ಎಲ್ಲ ಇಡೋದಕ್ಕೆ. ಅಲ್ಲಿ ಇಡೋದೇ ಇಲ್ಲ, ಜಸ್ಟು ಎಲ್ಲನೂ ಟೇಬಲ್ ಮೇಲೆ ಇಟ್ಟಿರ್ತಾಳೆ. ಇವಾಗ ಎಲ್ಲನೂ ಫುಲ್ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಎತ್ತಿಟ್ಟಿದ್ದೀನಿ ಇವಾಗ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಇದೆಲ್ಲ ಎತ್ತಿಟ್ಟೆ. ಇದರಲ್ಲಿ ಚಿಕ್ಕ ಚಿಕ್ಕದು ಒಂದೊಂದು ಕ್ಲಿಪ್ಗಳು ಇಟ್ಟಿದ್ದೀನಿ. ಇಲ್ಲಿ ಡೈಲಿ ಯೂಸ್ ಮಾಡುವಂಥ ಏನೇನಾದರೂ ವಿಕ್ಸು, ಪೆನ್ಸಿಲ್ಸು ಅವೆಲ್ಲ ಇಟ್ಕೊಂಡಿದ್ದೀನಿ. ಬಾಡಿ ಲೋಷನು, ಕ್ರೀಮ್ ಇಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಪರ್ಸಮ್. ಆಮೇಲೆ ಇದೆಲ್ಲ ಎಲ್ಲಿ ತೆಗೆದಿಡಬೇಕು, ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಮೇಕಪ್ ಸಾಮಾನು ಇದೆ ಅಲ್ವಾ, ಇದೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ಇದನ್ನು ನೋಡಿ, ಇವಾಗ ಇದೆಲ್ಲ ತೆಗಿಬೇಕು, ಇದು ಕ್ಲೀನ್ ಮಾಡಬೇಕು. ಇಲ್ಲೂ ಇದೆ, ಇದನ್ನು ಕ್ಲೀನ್ ಮಾಡಬೇಕು. ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬನ್ನಿ ಬೇಗ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಆಲ್ಮೋಸ್ಟ್ ಎಲ್ಲ ತೆಗ್ದಿದ್ದೀನಿ. ಎಲ್ಲ ತೆಗ್ದು ಇಟ್ಟಿದ್ದೀನಿ. ಆದ್ರೂ ಟೈಮ್ ಆಗಿದೆ. ನನ್ನ ಮಗಳಿಗೆ ಕರ್ಕೊಂಬರ್ಬೇಕು. ಆವಾಗಲೇ 12:30, 5 ಮಿನಿಟ್ಸ್. ಆವಾಗಲೇ 12:30 ಆಗಿದೆ. ಆವಾಗ ಅದಕ್ಕೇನೆ ಹಂಗೆ ಇಟ್ಟಿದ್ದೀನಿ. ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದುಬಿಟ್ಟು ಆಮೇಲೆ ಮತ್ತೆ ಕ್ಲೀನಿಂಗು ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ಬನ್ನಿ ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬರೋಣ. ಫ್ರೆಂಡ್ಸ್, ನಾನು ಬಂದುಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂದೆ, ಬಂದುಬಿಟ್ಟು ಮಾಡಿಲ್ಲ. ಒಂದು ಸ್ವಲ್ಪ ಊಟ ಎಲ್ಲ ಮಾಡಿ, ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿದೆ. ನಾನು ಫಸ್ಟ್ ಸರಿ ನಿಮಗೆ ನಾನು ಹೊರಗಡೆ ಹೋಗ್ತಾ ಇರೋದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಫಸ್ಟ್ ಸರಿನಾ? ಅಲ್ಲ, ಫಸ್ಟು ಒಂದು ಸಲ ಶೇರ್ ಮಾಡಿದ್ದೆ. ಇದು ನಾನು ರೋಡ್ ಮೇಲೆ ಹೋಗ್ತಾ ಇರುವಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೇನೆ. ಇವಾಗ ಒಂಚೂರು ಧೈರ್ಯ ಬಂದಿದೆ. ಫ್ರೆಂಡ್ಸ್, ನಾನು ಈ ಥರ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಏನೇನು ಇಟ್ಟಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಬನ್ನಿ. ಇದರಲ್ಲಿ ನಾನು ಎಲ್ಲನೂ ಹೊಸ ಐಟಮ್ಸ್ ಇರ್ತಾವಲ್ವ, ಅದೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಹೊಸದನ್ನೆಲ್ಲ ರೇರಾಗಿ ಯೂಸ್ ಮಾಡುವಂತಹ, ಇವಾಗ ಕ್ಲಿಪ್ಪು ಇದು ಹೊಸದಿದೆ. ಆಮೇಲೆ ಈ ಕಡೆ ಹೇರ್ ಬೆಂಡ್ಸು ಎಲ್ಲ ಹೊಸದಿದೆ. ಈ ಥರ ಪಿನ್ಗಳು ಏನಕ್ಕಾದರೂ ಹೋಗ್ತೀನಲ್ವ, ತಗೋತೀನಲ್ವ, ಅದೊಂದು ಇದರಲ್ಲಿ ತಂದು ಇಟ್ಕೊಂಡಿರ್ತೀನಿ. ಇಲ್ಲಿ ಈ ಥರ ರಿಬ್ಬನ್ಗಳು ನನಗೆ ಏನು ಬೇಕಾಗಿರ್ತದೆ ಅಲ್ವಾ, ಅದೆಲ್ಲ ತಗೊಂಬಂದು ಇಟ್ಟಿರ್ತೀನಿ. ಅದು ಇದರಲ್ಲಿ ಹಾಕಿ ಇಟ್ಕೋತೀನಿ. ಬೇಕಾದಾಗ ತಗೊಂಡು ಮತ್ತೆ ಯೂಸ್ ಮಾಡಿರೋವೆಲ್ಲ ಇದರಲ್ಲಿ ಇಡ್ತೀನಿ, ಆ ಥರ. ಆಮೇಲೆ ಬೇಡಾಗಿದ್ದೆಲ್ಲ ಎಸ್ಬಿಡ್ತೀನಿ ಅಷ್ಟೇ. ಇದರಲ್ಲಿ ಹೊಸದಷ್ಟೇ ಅಲ್ಲ, ರೇರಾಗಿ ಯೂಸ್ ಮಾಡೋದು ಇದೆ. ಅಂದರೆ ಈ ಥರ ಇರ್ತಾವಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ರೇರಾಗಿ ಯೂಸ್ ಮಾಡ್ತೀವಲ್ವ, ಅದು ಈ ಥರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾವು ಹೊಸದಿರೋದು ಮಾತ್ರ ಈ ಥರಲ್ಲಿ ಹಾಕಿಟ್ಟಿದ್ದೀನಿ, ಅಂದರೆ ರೇರ್ ಆಗಿರೋದು ಒಂದು ಸ್ವಲ್ಪ ಅಷ್ಟೇ. ಆಮೇಲೆ ಇದರಲ್ಲಿ ಹೇರಿಂಗ್ ಕಲೆಕ್ಷನ್ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಎಷ್ಟು ಹೇರಿಂಗ್ಸ್ ಇದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಮೇಲೆ ಇದರಲ್ಲಿ ಈ ಥರ ಪಿನ್ಗಳು ಇರ್ತವೆ, ಸ್ಟೋನ್ದೆಲ್ಲ ಇರುತ್ತಲ್ವ, ಆ ಥರದ್ದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಇದು ನನ್ನ ಮಗಳ ಬ್ಯಾಸ್ಲೆಟ್ಸ್ ಎಲ್ಲ ಇಟ್ಕೊಂಡವಳೆ. ಒಂದು 7-8 ಬ್ಯಾಸ್ಲೆಟ್ ಅವೆ, ಅದು ಇಟ್ಕೊಂಡವಳೆ. ಇದರಲ್ಲಿ ರೇರಾಗಿ ಯೂಸ್ ಮಾಡಿರುವಂತಹ ಲಿಪ್ಟಿಕ್ಕು ಮತ್ತು ನೇಲ್ ಪಾಲಿಶ್ಗಳು ಇದರಲ್ಲಿ ರೇರಾಗಿ ಯೂಸ್ ಮಾಡ್ತೀನಲ್ವ, ಅಂದರೆ ತುಂಬ ರೇರಾಗಿ ಯಾವಾಗಾದರೂ ಎಲ್ಲಾದರೂ ಹೋಗಬೇಕಾದ್ರೆ ಮಾತ್ರ ಯೂಸ್ ಮಾಡುವಂತಹ ಲಿಪ್ಟಿಕ್ಕು ಮತ್ತು ನೇಲ್ ಪಾಲಿಶ್ 2 ಇದರಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಇರಿ ಒಂದು ನಿಮಿಷ,
ಅದಾದಮೇಲೆ ಇದರಲ್ಲಿ ಇದು ಮೆಹಂದಿ ಇದು ಇರುತ್ತಲ್ಲ ಬಾಕ್ಸು, ಇದರಲ್ಲಿ ನನ್ನ ಮಗಳ ಲಾಂಗ್ ನೆಕ್ಲೆಸ್ ಇರುತ್ತಲ್ವ, ಲಾಂಗ್ ಮನಿದೆಲ್ಲ ಇರುತ್ತಲ್ವ, ಅದು ಈ ಥರ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ತೋರಿಸೋಣ ಅಂದ್ಕೊಂಡೆ, ಅದು ಶೇರ್ ಮಾಡೋಕ್ಕಾಗಿಲ್ಲ. ನಿಮಗೆ ಬೇಕಾದರೆ ಹೇಳಿ, ಜ್ಯುವೆಲರ್ಸ್ ಒಂದ್ಸಲಿ ಬ್ಲಾಗ್ ಮಾಡ್ತೀನಿ. ಆಮೇಲೆ ಇದರಲ್ಲಿ ನಂದು ಲಾಂಗ್ ನೆಕ್ಲೆಸ್ ಇದು ತೋರಿಸ್ಬಿಡ್ತೀನಿ ನಿಮಗೆ. ಇದರಲ್ಲಿ ನಾನು ಯೂಸ್ ಮಾಡುವಂತಹ ಲಾಂಗ್ ನೆಕ್ಲೆಸ್ಗಳು, ನೆಕ್ ಪೀಸ್ ಲಾಂಗ್ ಆಗಿರೋದು ಇದರಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ನನ್ನ ಮಗಳದು ಹೇಳಿದ್ನಲ್ವ, ಇಲ್ಲಿ ಮನಿದು ಎಲ್ಲ ಇರುತ್ತಲ್ವ, ಇದೆಲ್ಲ ಅವಳದೇನೆ ಮನಿದೆಲ್ಲ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನನ್ನ ಲಾಂಗ್ ನೆಕ್ಲೆಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ನನ್ನ ಮಗಳದೇ ಸ್ಟೋನ್ ಇದೈತೆ ನೋಡಿ, ಇಲ್ಲೇ ಕಾಣ್ತಾ ಇದೆ ಸ್ಟೋನ್ದಿದು, ಹೊಸ ತಂದಿದೆ ಇದು ಸ್ಟೋನ್ದು, ಅದು ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಅವಳದು ಜಸ್ಟ್ ನೆಕ್ ಪೀಸ್ ಶಾರ್ಟ್ ಆಗಿರುತ್ತಲ್ವ, ಬರೀ ನೆಕ್ಕಿಗೆ ಹಾಕ್ಕೊಳ್ಳೋದು, ಈ ಥರದ್ದೆಲ್ಲನೂ ಇದರಲ್ಲೇ ಇಟ್ಕೊಂಡಿದ್ದೀನಿ. ಇದೊಂದು ಬಿಂದಿ ಎರಡಿದೆ, ಇದು ಹೊಸ ತಂದಿದೆ ಅಂಥೇಳಿ ಹಂಗೆ ಇಟ್ಟಿದ್ದೀನಿ. ಇದರಲ್ಲಿ ಇದು ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಒಂದು ಲಾಂಗ್ ನೆಕ್ ಪೀಸ್ ನಂದೇನೆ ಹೊಸದಿತ್ತು ಅಂಥೇಳಿ ಇದು ಯೂಸ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಅದರೆಲ್ಲ ಹಂಗೆ ಐತೆ. ಇದು ಆಯಿತು. ಆಮೇಲೆ ಇದರಲ್ಲಿ ಈ ಬಾಕ್ಸಲ್ಲಿ ನನ್ನ ಸೆಟ್ ಬ್ಯಾಂಗಲ್ಸ್, ನಂದು ಮತ್ತು ನನ್ನ ಮಗಳದ್ದು ಫುಲ್ಲು ಬ್ಯಾಂಗಲ್ಸ್ ಇದೆ. ಇದು ಬ್ಲೂ ಕಲರಲ್ಲಿ ಕವರಲ್ಲಿ ಇದೆ ಅಲ್ವಾ, ಅದು ಹೊಸದಿದ್ದೆ, ಅದನ್ನು ಅದರಲ್ಲೇ ಹಾಕಿಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಎಲ್ಲನೂ ಫುಲ್ಲು ಸೆಟ್ ಬ್ಯಾಂಗಲ್ಸ್ ಇದೆ. ಇದು ಸಿಂಗಲ್ ಪೀಸ್ ಇರುತ್ತಲ್ವಾ, ಇದು ಸಿಂಗಲ್ ಪೀಸ್ ಇರುತ್ತಲ್ವಾ, ಇದು ನನ್ನ ಮಗಳದು ಮತ್ತು ನನ್ನ ಬ್ಯಾಂಗಲ್ಸ್ ಇದೆ. ಆಮೇಲೆ ಇದರಲ್ಲಿ ಸ್ಯಾರಿ ಪಿನ್ಸ್ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಯು ಪಿನ್ನು ಆ ಥರದ ಪಿನ್ಗಳು ಇಟ್ಕೊಂಡಿದ್ದೀನಿ. ಇದರಲ್ಲಿ ಬ್ಲ್ಯಾಕ್ ರಿಬ್ಬನು, ಆಮೇಲೆ ಈ ಥರ ಡಿಸ್ಕೋ ರಿಬ್ಬನ್ಸ್ ಇರ್ತಾವಲ್ಲ ಅದು ಇಟ್ಟಿದ್ದೀನಿ. ಆಮೇಲೆ ಇದರಲ್ಲೂ ರಿಬ್ಬನ್ಸ್ ಇದೆ. ಇದು ಅಂದರೆ ಸಿಂಗಲ್ ಪೀಸ್ ರಿಬ್ಬನ್ ಇರುತ್ತಲ್ವ, ಅದು ಇದರಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಇದು ಡಬಲ್ ಎರಡೆರಡು ಇರುತ್ತಲ್ವ, ಅದು ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಅದು ಹೇಳಿದ್ನಲ್ವ ನಿಮಗೆ ಯಾವ ಥರ ಇಟ್ಟಿದ್ದೀನಿ ಅಂತ, ಈ ಥರದ್ದು. ಇದು ನಂದು ನೋಡಿ, ಈ ಥರ ಸಿಂಗಲ್ ಆಗಿ ಇರುತ್ತಲ್ವ, ಸಿಂಗಲ್ ತೊಗೊಂಡಿರ್ತೀನಿ. ಆಲ್ಮೋಸ್ಟ್ ನಾನು ಸಿಂಗಲ್ದೇನೆ ಬ್ಯಾಂಗಲ್ಸ್ ಯೂಸ್ ಮಾಡೋದ್ರಿಂದ ಸಿಂಗಲ್ ಬ್ಯಾಂಗಲ್ಸ್ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಇದು ನನ್ನ ಮಗಳದು, ಇದು ನಂದು ಈ ಥರದ್ದು. ನನ್ನ ಹತ್ರ ಸಿಂಗಲ್ ಬ್ಯಾಂಗಲ್ಸ್ ಇರೋದೆಲ್ಲನೂ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಯಾಕಂದರೆ ನನಗೆ ತುಂಬಾ ಸಿಂಗಲ್ ಬ್ಯಾಂಗಲ್ಸೇ ನಾನು ಯೂಸ್ ಮಾಡೋದ್ರಿಂದ ಜಾಸ್ತಿ, ಅದಕ್ಕೇ ಸಿಂಗಲ್ ಬ್ಯಾಂಗಲ್ಸೇ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಬಾಕ್ಸಲ್ಲಿ ಹೇಳಿದ್ನಲ್ವ, ಈ ಥರ ಸೆಟ್ ಬ್ಯಾಂಗಲ್ಸು, ಈ ಥರ ಎಲ್ಲ ಸೆಟ್ಟು ಸ್ಯಾರಿ ಕಲರ್ಸು ಫುಲ್ಲು ಸೆಟ್ ಬ್ಯಾಂಗಲ್ಸ್, ಅದಕ್ಕೆ ಅದೊಂದೇ ಫುಲ್ ಬಾಕ್ಸ್ ಇಟ್ಟಿದ್ದೀನಿ. ತುಂಬ ರೇರಾಗಿ ಯೂಸ್ ಮಾಡೋದು, ಅದಕ್ಕೇ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಅದೇ ಹೇಳಿದೆ ಅದು. ಆಮೇಲೆ ಇದಿಡ್ತೀನಿ. ಆಮೇಲೆ ಇದರಲ್ಲಿ ಇದು ಚಾಕ್ಲೇಟ್ದು, ಇದರಲ್ಲಿ ನಾನು ಇಟ್ಟಿರೋದು ಏನಪ್ಪ ಸ್ಟಿಕ್ಕರ್ಗಳೆಲ್ಲ ಈ ಥರ ಹಾಕಿಟ್ಟಿದ್ದೀನಿ. ಸಿಗೋದಿಲ್ಲ ಅದಕ್ಕೆ ಬೇಗ ಫ್ರೆಂಡ್ಸ್, ಅದಕ್ಕೆ ಈ ಥರ ಮಾಡಿ ಇಟ್ಬಿಟ್ರೆ ಬೇಗ ಸಿಗುತ್ತೆ, ನನಗೆ ನೆನಪಿರುತ್ತೆ ನಾನು ಯಾವ ಥರದ್ರಲ್ಲಿ ಇಟ್ಟಿದ್ದೀನಿ ಅಂಥೇಳಿ. ಆಮೇಲೆ ಇದರಲ್ಲಿ ಮೇಕಪ್ ಪ್ರಾಡಕ್ಟು, ಅಂದರೆ ಇನ್ನೊಂದರಲ್ಲೂ ಇಟ್ಟಿದ್ದೀನಿ. ಈ ಬಾಕ್ಸಲ್ಲೂ ಇದೇನೋ ಮೇಕಪ್ದೆಲ್ಲ ಇದೆ, ಅದೆಲ್ಲ ತೆಗ್ದಿದ್ದೀನಿ. ಇದು ಮೇ ಬಿ ಸಿಂಪಲ್ ಆಗಿರ್ಬೋದೆಲ್ಲ ಮೇಕಪ್, ಸಡನ್ಲಿ ಎಲ್ಲಾದರೂ ಹೋಗಬೇಕಾದ್ರೆ ಬೇಕಾಗುತ್ತಲ್ವ, ಅದಕ್ಕೇ ಇಟ್ಕೊಂಡಿದ್ದೀನಿ. ಇದು ಐ ಶ್ಯಾಡೋ, ಇದು ನೇಲ್ ರಿಮೂವರು, ಇದು ರೋಸ್ ವಾಟರು, ಇದು ಫೌಂಡೇಶನ್ ಇದು ಪೌಡರು, ಇದು ಐಲೈನರು ಮತ್ತು ಐಲೈನರ್ ಇದರಲ್ಲಿದೆ. ಆಮೇಲೆ ಇದು
ಈ ಥರದ್ದು ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತಲ್ವ ಆ ಥರದ್ದು. ಇದು ಸಿಂಪಲಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ, ಬೇಕಾಗುತ್ತೆ ನನಗೆ ಅಂಥೇಳಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಇದು ಎಲ್ಲ ಬೇಕಾಗಿರೋದೇನೆ. ಇದು ಕಾಜಲು, ಇದು ಎಲ್ಲ ಕಾಜಲ್ಗಳು ನನ್ನ ಮಗಳಿಗೆ ಹಚ್ಚೋ ಕಾಜಲು. ನಾನು ನನ್ನ ಮಗಳಿಗೆ ಬೇಬಿ ಕಾಜಲ್ ತಂದಿದ್ದೆ, ಅದು ಇರೋದು. ಆಮೇಲೆ ಚಿಕ್ಕದೇ ನೇಲ್ ಕಟ್ಟು, ಇದು 1 2 3 ಇದರಲ್ಲಿ 4 ಬ್ರಷ್ ಇದೆ, ಅದು ಬ್ರಷು. ಇದು ಕಾಜಲು ನನಗೆ ಅಂತ ನಾನು ಯೂಸ್ ಮಾಡಿರುವಂತಹ ಕಾಜಲು. ನಾನು ಯಾವುದೋ ಕಂಪ್ನಿದು ಹೊರಟೋಗ್ಬಿಟ್ಟೈತೆ, ಅದು ನೇಮ್ ಹೊರಟೋಗ್ಬಿಟ್ಟಿದೆ. ಚೆನ್ನಾಗಿದೆ ಈ ಕಾಲೇಜ್, ಇದು ಕಾಜಲ್ ಚೆನ್ನಾಗಿದೆ. ಇದು ಐಬ್ರೋ ಪೆನ್ಸಿಲ್, ಇದು ಕಾಜಲು. ಇದು ಇನ್ನೊಂದು 2 ಯಾರ್ಯಾರೋ ಕೊಟ್ಟಿರೋದು ನೆನಪಿಗಿರಲಿ ಅಂಥೇಳಿ ಪೆನ್ಗಳು ಇಟ್ಕೊಂಡಿರೋದು. ಇದು ಐಬ್ರೋ ಪೆನ್ಸಿಲ್ಸು. ಆಮೇಲೆ ಮೆಕ್ಕಿರೋದೆಲ್ಲನೂ ಬ್ರಷ್ಷು. ಅದರಲ್ಲಿ ಸ್ವಲ್ಪ ಬ್ರಷ್ ಇದೆ, ಇನ್ನು ಇದ್ರ ಕೆಳಗಡೆನೂ ಬ್ರಷ್ಗಳಿದೆ ಚೆನ್ನಾಗಿರೋದು. ಚೆನ್ನಾಗಿರೋ ಕ್ವಾಲಿಟೀಸ್ ಎಲ್ಲ ಇದರಲ್ಲಿದೆ, ಕೆಳಗಡೆ ಇದೆ. ಅವಾಗಲೆಲ್ಲ ತೆಗೆದಿಟ್ಬಿಟ್ಟೆ, ಬ್ರಷ್ ಇತ್ತು ಅದರಲ್ಲೂ ಎಲ್ಲನೂ ತೆಗೆದಿಟ್ಟಿದ್ದೀನಿ. ಇದರಲ್ಲಿ ಬ್ರಷ್ಗಳಿದೆ, ಮೇಕಪ್ ಪ್ರಾಡಕ್ಟು ಇದೆ, ಆಮೇಲೆ ಹೊಸ ಐಟಮ್ಸು ಇದೆ ಇದರಲ್ಲಿ. ಈ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ರೇರಾಗಿ ಯೂಸ್ ಮಾಡ್ತೀನಿ. ಇಷ್ಟು ಫ್ರೆಂಡ್ಸ್ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ನನ್ನ ಮಗಳದು ಇದರಲ್ಲಿ ಇದೆ, ಇದು ಜಾಸ್ತಿ ರೇರಾಗಿ ಯೂಸ್ ಮಾಡೋದು. ಈ ನೆಕ್ಸ್ಟ್ ಕಬೋರ್ಡಲ್ಲಿ ಈ ಕಡೆ ಇನ್ನೊಂದು ಕಬೋರ್ಡ್ ಇದೆ, ಇನ್ನೊಂದು ಕಬೋರ್ಡ್ ಸೆಟ್ ಇದೆ ಅಲ್ವಾ, ಅದರಲ್ಲೂ ಗಾಗಲ್ಸ್ ಇದೆ. ಈ ಥರ ಗಾಗಲ್ಸು, ಆಮೇಲೆ ವಾಚ್ಗಳು, ರೇರಾಗಿ ಯೂಸ್ ಮಾಡಿರುವಂತಹ ವಾಚ್ಗಳು ಅಷ್ಟೇ ಇದೆ. ಬನ್ನಿ ಇವಾಗ ನನ್ನ ಹತ್ರ ಇರುವಂತಹ ಹೇರಿಂಗ್ ಕಲೆಕ್ಷನ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಯಾವ ಥರ ಇದೆ, ಎಷ್ಟಿದೆ ನೋಡಿ, ಇಷ್ಟಿದೆ ನನ್ನ ಹತ್ರ ಇರುವಂತಹ ಹೇರಿಂಗ್ಸು. ಎಷ್ಟಿದೆ, ಯಾವ ಥರ ಇದೆ, ಜುಮ್ಕಿ ಇದೆ ನನ್ನ ಹತ್ರ ತುಂಬ, ಅದಕ್ಕೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ನನ್ನ ಹೇರಿಂಗ್ಸ್ ಕಲೆಕ್ಷನ್ ಬ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ಆದ್ರೂ ನಾನು ಸ್ವಲ್ಪ ರೀಸನ್ಸಿಂದ, ಅಂದರೆ ಸ್ವಲ್ಪ ಸಂಜೆ ಆಗಿತ್ತಲ್ವ, ಅದೆಲ್ಲ ಎತ್ತಿ ಅದೆಲ್ಲ ಕ್ಲೀನ್ ಮಾಡೋದ್ರಿಂದ ಶೇರ್ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ. ಅದಕ್ಕೇ ತೋರಿಸ್ತಾ ಇದ್ದೆ, ಕಂಟಿನ್ಯೂ ಮಾಡ್ತಾಯಿದ್ದೆ. ಆಮೇಲೆ ಬೇಡ ಅಂದ್ಕೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಸರಿನಾ? ಈ ಬ್ಲಾಗ್ ಅಂದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಈಗ ನಾನು ಈವ್ನಿಂಗಿಂದ ಬ್ಲಾಗ್ ವೀಡಿಯೋ ಮಾಡಿ ಇಟ್ಕೋತೀನಿ, ನಾಳೆ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಸರಿನಾ? ನಾಳೆ ಬ್ಲಾಗಲ್ಲಿ ಖಂಡಿತವಾಗ್ಲೂ ನನ್ನ ಹೇರಿಂಗ್ಸ್ ಕಲೆಕ್ಷನ್, ನನ್ನ ಹತ್ರ ಹೇರಿಂಗ್ಸ್ ಎಷ್ಟಿದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಪೂರ್ತಿಯಾಗಿ ಟ್ರೈ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇನ್ನು ಮನೆಯೆಲ್ಲ ಗುಡಿಸ್ಬೇಕು, ಸ್ವಲ್ಪ ಪಾತ್ರೆ ಇದೆ ಅವೆಲ್ಲ ತೊಳಿಬೇಕು. ಅದಕ್ಕೇ ಇವಾಗ 5:30 ಆಗಿದೆ. ನಾನು ಇದೆಲ್ಲ ತಿಟ್ಟಿ ಎಲ್ಲ ಮಾಡೋ ಅಷ್ಟೊತ್ತಿಗೆ 6:30 ಆಗುತ್ತೆ. ಅದಕ್ಕೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ಬ್ಲಾಗಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.